ನಮಸ್ಕಾರ ಸ್ನೇಹಿತರೆ. ನಮ್ಮ ಇಂದಿನ ಪ್ರಯಾಣ ನಮ್ಮ ಕರ್ನಾಟಕದ ಐತಿಹಾಸಿಕ ಮತ್ತು ಪ್ರಸಿದ್ಧ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ನಾನಿವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪ್ರಕೃತಿಯ ಸುಂದರವಾದ ವಾತಾವರಣದಲ್ಲಿ ಬೆಟ್ಟದ ಸೌಂದರ್ಯ ಮತ್ತು ಕಬ್ಬಾಳಮ್ಮ ದೇವಿಯ ದರ್ಶನವನ್ನು ಒಳಗೊಂಡಿರುತ್ತೆ. ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಈ ದೇವಾಲಯದ ವಿಶೇಷತೆ ಏನು, ಇಲ್ಲಿನ ಇತಿಹಾಸವೇನು, ದೇವಸ್ಥಾನಕ್ಕೆ ಹೋಗುವ ದಾರಿ ಹೇಗಿದೆ, ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗಾದರೆ ಬನ್ನಿ, ಕಬ್ಬಾಳಮ್ಮ ದೇವಿಯ ದರ್ಶನದೊಂದಿಗೆ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ನಾನಿವತ್ತು ಕಬ್ಬಾಳು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ನನ್ನ ವೈಯಕ್ತಿಕ ಅನುಭವನ ಹೇಳಬೇಕು ಅಂತಂದರೆ, ಈ ಕಬ್ಬಾಳು ಬೆಟ್ಟಕ್ಕೆ ಬಂದಾಗ ಸಿಗುವ ಪ್ರಕೃತಿ ಮತ್ತು ಭಕ್ತಿಯ ಅನುಭವ ಎರಡೂ ಸೇರಿ ಈ ಸ್ಥಳ ನನಗೆ ತುಂಬ ವಿಶೇಷತೆ ಅಂತ ಅನಿಸುತ್ತೆ. ಹಾಗೆ ದೇವಸ್ಥಾನದ ಶಾಂತ ವಾತಾವರಣ ಮತ್ತು ಬೆಟ್ಟದ ಸುಂದರ ದೃಶ್ಯ ನಮ್ಮ ಪ್ರಯಾಣವನ್ನು ತುಂಬ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತದೆ. ಹಾಗಾಗಿ ನೀವು ಇನ್ನೂ ಈ ಕಬ್ಬಾಳು ಬೆಟ್ಟಕ್ಕೆ ಭೇಟಿ ನೀಡಿಲ್ಲ ಅಂದರೆ ಸಮಯ ಮಾಡಿಕೊಂಡು ದಯವಿಟ್ಟು ಒಮ್ಮೆ ಆದರೂ ಒಂದು ಸತಿ ಭೇಟಿ ನೀಡಿ. ಯಾಕೆ ಅಂತಂದರೆ ಈ ಕಬ್ಬಾಳು ದೇವಸ್ಥಾನಕ್ಕೆ ಬಂದಾಗ ಸಿಗುವಂಥ ನೆಮ್ಮದಿ, ಶಾಂತಿ ನಾನು ಅನುಭವಿಸಿದ್ದೀನಿ. ಅದು ನಿಮಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಈ ಕಬ್ಬಾಳು ಪುಣ್ಯಕ್ಷೇತ್ರವು ಕನಕಪುರದಿಂದ ಸಾತನೂರು ರಸ್ತೆಯಲ್ಲಿ ಸುಮಾರು 20 ಕಿಲೋಮೀಟರ್ ಕ್ರಮಿಸಿದರೆ ಈ ಒಂದು ಕಬ್ಬಾಳಮ್ಮ ದೇವಿಯ ಸನ್ನಿಧಿ ಸಿಗುತ್ತದೆ. ಸೊ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಕಬ್ಬಾಳಮ್ಮ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಹಾಗೆ ಇದು ಒಂದು ಪುರಾತನ ಇತಿಹಾಸವುಳ್ಳ ಪವಿತ್ರ ಕ್ಷೇತ್ರವಾಗಿದೆ. ಸೊ ಕಬ್ಬಾಳು ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯ ಒಂದು ಹಳ್ಳಿ. ಇದು ಒಂದು ಐತಿಹಾಸಿಕ ಪ್ರದೇಶವಾಗಿದ್ದು ಸುತ್ತಮುತ್ತಲಿನ ಜನರು ಅತಿ ಪೂಜ್ಯನೀಯ ದೈವಶಕ್ತಿಯಾದ ಕಬ್ಬಾಳಮ್ಮನವರನ್ನು ಪ್ರಸಿದ್ಧಿಯಾದ ದೇವತೆಯಾಗಿ ನೆಲೆ ಮಾಡಿ ಈ ಕಬ್ಬಾಳು ಎಂಬ ಗ್ರಾಮದಲ್ಲಿ ಕಬ್ಬಾಳಮ್ಮನಾಗಿ ಆರಾಧಿಸ್ತಾರೆ. ಈ ಕಬ್ಬಾಳಮ್ಮ ದೇವತೆಯು ತಮಿಳುನಾಡಿನಿಂದ ಕನಕಪುರ ತಾಲೂಕು ಕಬ್ಬಾಳು ಎಂಬ ಹಳ್ಳಿಯಲ್ಲಿ ಬಂದು ನೆಲೆಸ್ತಾಳೆ. ಈ ಪುರಾಣದ ಕಥೆಯನ್ನು ನಾನು ಗ್ರಾಮಸ್ಥರ ಹತ್ರ ಕೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಕಬ್ಬಾಳು ಪುಣ್ಯಕ್ಷೇತ್ರಕ್ಕೆ ನಾವು ಚನ್ನಪಟ್ಟಣ ಕಡೆಯಿಂದನೂ ಬರ್ಬೋದು. ಈ ಕಬ್ಬಾಳು ಕ್ಷೇತ್ರವನ್ನು ಕಬ್ಬಾಳು ದುರ್ಗ ಅಂತಲೂ ಕರೀತಾರೆ. ಸೊ ಈ ಕಬ್ಬಾಳು ದುರ್ಗದಲ್ಲಿ ಕಬ್ಬಾಳು ಬೆಟ್ಟ ಇದೆ ಅಲ್ವಾ, ಈ ಬೆಟ್ಟದ ವಿಶೇಷತೆ ಏನು ಅಂತಂದರೆ, ಈ ಬೆಟ್ಟದ ಮೇಲೆ ಒಂದು ಪಾಳು ಬಿದ್ದಿರುವಂಥ ಕೋಟೆ ಇದೆ. ಸೊ ಈ ಕೋಟೆನ ಕ್ರಿಸ್ತಶಕ 1776ರಲ್ಲಿ ಮರಾಠರ ಮುಖ್ಯಸ್ಥನಾದ ಮುರಾರಿರಾವ್ ಗೋರ್ಪಡೆಯು ಹೈದರಾಲಿಯ ಜೊತೆ ಯುದ್ಧ ಮಾಡ್ತಾರೆ. ಸೊ ಹೈದರಾಲಿ ಆ ಮುರಾರಿರಾವ್ ಅವರನ್ನು ಸೋಲಿಸಿ ಅವ್ರನ್ನ ಈ ಕಬ್ಬಾಳು ದುರ್ಗದ ಕೋಟೆಯಲ್ಲಿ ಅವರು ಸಾಯೋವರೆಗೂ ಕೂಡಾಕ್ತಾನೆ. ಸೊ ಹಾಗಾಗಿ ಮುರಾರಿರಾವ್ ಅವರು ಹೈದರಾಲಿಗೆ ಶರಣಾಗಿ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಈ ಕೋಟೆಯಲ್ಲಿ ಇರ್ತಾರೆ. ಹಾಗೆ ಈ ಕೋಟೆಯ ಇನ್ನೊಂದು ಇತಿಹಾಸ ಏನಪ್ಪ ಅಂತಂದರೆ, ಈ ಕೋಟೆಯನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ತಪ್ಪು ಮಾಡಿದ ಅಪರಾಧಿಗಳನ್ನು ಶಿಕ್ಷೆಯಾಗಿ ಈ ಕೋಟೆ ಮೇಲಿಂದ ತಳ್ತಿದ್ರಂತೆ. ಸೊ ಆದ್ದರಿಂದ ಈ ಬೆಟ್ಟಕ್ಕೆ ತುಂಬ ಇತಿಹಾಸ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಾಕ್ಷಿಯಾಗಿ ಈ ಕೋಟೆ ಮೇಲಿರುವ ಹಳೆಯ ಮತ್ತು ಶಿಥಿಲಗೊಂಡ ಕಟ್ಟಡಗಳು ಮತ್ತು ಜೈಲು ಮತ್ತು ಗ್ಯಾರಿಸನ್ ಮದ್ದುಗುಂಡು ಸಂಗ್ರಹವಾದ ಗೋದಾಮನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ಸ್ನೇಹಿತರೆ, ಒಂದು ಸತಿ ನೀವು ಈ ಕಬ್ಬಾಳು ಬೆಟ್ಟನ ಹತ್ತಿ ನೀವು ಒಂದು ಸತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕಬ್ಬಾಳಮ್ಮನವರು ಹೇಗೆ ಈ ಕಬ್ಬಾಳು ಗ್ರಾಮದಲ್ಲಿ ಬಂದು ನೆಲೆಸಿದ್ರು ಅಂತಂದರೆ, ಈ ಕಬ್ಬಾಳು ಬೆಟ್ಟದಲ್ಲಿದ್ದ ಕಬ್ಬಾಳಮ್ಮನವರು ಈ ಕಬ್ಬಾಳು ಬೆಟ್ಟದಲ್ಲಿ ಕೈದಿಗಳನ್ನ ತಳ್ತಿರ್ತಾರಲ್ಲ, ಆಗ ಒಬ್ಬ ಕಳ್ಳ ಕಬ್ಬಾಳಮ್ಮನವರಿಗೆ ಹರಕೆಯನ್ನು ಹೊತ್ಕೋತಾನೆ. ಸೊ ಅವನು ಈ ನನ್ನ ಬಂಧನದಿಂದ ಮುಕ್ತಿ ಮಾಡಿದ್ರೆ ನಾನು ನಿನಗೆ ಆ ಒಡವೆಗಳನ್ನ ಅರ್ಪಿಸ್ತೀನಿ ಅಂತ ಕೇಳ್ಕೊತಾನೆ. ಸೊ ಅವನ ಕೋರಿಕೆಯ ಮೇರೆಗೆ ಕಬ್ಬಾಳಮ್ಮನವರು ಆ ಕಳ್ಳನನ್ನು ಆ ಬಂಧನದಿಂದ ಪಾರು ಮಾಡ್ತಾರೆ. ಅವರು ಬೆಟ್ಟದ ಮೇಲಿಂದ ಕೆಳಗಡೆ ಒಂದೇ ಹೆಜ್ಜೆ ಇಟ್ಟು
ಆ ಜಾಗದಲ್ಲಿ ನೆಲೆಯಾಗಿದ್ದಾರೆ ಅಂತ ಈ ಊರಿನ ಸ್ಥಳೀಯರು ಕತೆಗಳನ್ನ ಹೇಳ್ತಾರೆ. ಸೊ ಇದರಿಂದ ಆ ಕಳ್ಳ ನಾನು ಪಾರು ಮಾಡಿದ್ದಕ್ಕೆ ಆ ತನ್ನ ಕಳ್ಳ ಕದ್ದಿದಂಥ ಒಡವೆಗಳನ್ನ ಕಬ್ಬಾಳಮ್ಮನವರಿಗೆ ಅರ್ಪಣೆ ಮಾಡ್ದ ಅಂತಲೇ ಹೇಳ್ತಾರೆ. ಈಗಲೂ ಆ ಒಡವೆಗಳನ್ನ ಕಬ್ಬಾಳಮ್ಮನವರಿಗೆ ಧರಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನೀವು ನಮ್ಮ ಕರ್ನಾಟಕದ ಈ ಚನ್ನಪಟ್ಟಣ ಮತ್ತು ಕನಕಪುರ ಸೈಡ್ ಬಂದಾಗ ಈ ಕಬ್ಬಾಳು ಪುಣ್ಯಕ್ಷೇತ್ರವನ್ನು ಬಂದು ಒಂದು ಸತಿ ಕಣ್ ತುಂಬ್ಕೊಳ್ಳಿ. ಹಾಗೆ ಈ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಮಾತಾಡೋದಾದರೆ ಈ ದೇವಸ್ಥಾನದಲ್ಲಿ ಅಷ್ಟು ಸ್ವಚ್ಛತೆನ ಮೇಂಟೈನ್ ಮಾಡಿಲ್ಲ. ಯಾಕೆಂದರೆ ಭಕ್ತಾದಿಗಳು ತುಂಬ ಗಲೀಜು ಮಾಡಿದ್ದಾರೆ. ಸೊ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ಈ ದೇವಸ್ಥಾನದ ಸ್ವಚ್ಛತೆನ ಕಾಪಾಡಿ ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಈ ದೇವಸ್ಥಾನದ ಒಂದು ಇಂಪ್ರೂವ್ಮೆಂಟ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಯಾಕೆಂದರೆ ನಮ್ಮ ಈ ರಾಮನಗರ ಜಿಲ್ಲೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಇದೇ ಥರ ನಿಮಗೆ ಹೊಸ ಹೊಸ ಜಾಗಗಳನ್ನ, ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.